ಸರ್ ಈಗ ನಿಗಮ ಮಂಡಳಿ ಸರ್ ಪ್ರಮುಖವಾಗಿ ಯಾವ ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಈ ಸೆಕೆಂಡ್ ಈ ಸೆಕೆಂಡ್ 39 ಕಾರ್ಯಕರ್ತರು, 36 ಜನ MLAಗಳು, 36 MLAಗಳು, 39 ಕಾರ್ಯಕರ್ತರು. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ಮೆಂಟ್. ಸಂಕ್ರಾಂತಿ ಗಿಫ್ಟ್ ಅಲ್ಲ, ಅದು ಸರ್ಕಾರ ತಂದಿದ್ದಾರೆ. ಸರ್ಕಾರದ ಅವ್ರಿಗೆ ಹಕ್ಕು. ನಾಳೆ 4:15 ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದೆ. ನಾಳೆ ಮಧ್ಯಾಹ್ನ ಇಟ್ಕೋಬೇಕು ಅಂತ ಮಾಡ್ದು. ಸ್ವಲ್ಪ ಡೆಲ್ಲಿಯಿಂದ ಕೆಲವು ಲೀಡರ್ಸ್ ಎಲ್ಲ ಬರೋದಿತ್ತು, ಫ್ಲೈಟ್ಗೆಲ್ಲ ಹೆಚ್ಚು ಕಮ್ಮಿ ಆಗ್ತದೆ ಅಂತ. ಬಟ್ ಪ್ರೈಮ್ ಮಿನಿಸ್ಟರ್ ಬರೋದ್ರಿಂದ CM ಹೋಗ್ಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ನಾಳೆ ಅವರು ಬಂದು ಹೋದ್ಮೇಲೆ 4:15 ಗಂಟೆಗೆ ಕಾಂಗ್ರೆಸ್ ಭಾರತ್ ಜೋಡೋ ಭವನ್ ಏನು ಫಸ್ಟ್ ರೌಂಡ್ ಎಲ್ಲ ಮೀಟಿಂಗ್ ಅಲ್ಲಿ ಮಾಡ್ತೀವಿ ನಾವು. ಅವರು ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಪ್ರದೇಶ ಎಲೆಕ್ಷನ್ ಕಮಿಟಿ. ಅದೇನು ರಿವ್ಯಾಂಪ್ ಮಾಡಿಲ್ಲ. ಇಬ್ರು ಮಾತ್ರ ಇನ್ವೈಟಿ ಆಗಿ ಆಡ್ ಆಗಿದೆ. ನಮ್ಮ ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು ಹಳೆ ಲಿಸ್ಟ್ಗೆ. ಅದು ಬಿಟ್ಟು ಮಿಕ್ಕಿದವರೆಲ್ಲ ಮೊದಲಿದ್ದವರೇನೆ ಕಂಟಿನ್ಯೂ ಆಗ್ತಾರೆ. ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರ ಒಪಿನಿಯನ್ಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನೇನಾದ್ರು ಫರ್ದರ್ ಡಿಸ್ಕಷನ್ ಇದೆ, ಡಿಸ್ಕಷನ್. ಸರ್ ಈಗ ನಿಗಮ ಮಂಡಳಿ ಸರ್ ಪ್ರಮುಖವಾಗಿ ಯಾವ ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಈ ಸೆಕೆಂಡ್ ಈ ಸೆಕೆಂಡ್ 39 ಕಾರ್ಯಕರ್ತರು, 36 ಜನ MLAಗಳು, 36 MLAಗಳು, 39 ಕಾರ್ಯಕರ್ತರು. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ಮೆಂಟ್. ಸಂಕ್ರಾಂತಿ ಗಿಫ್ಟ್ ಅಲ್ಲ, ಅದು ಸರ್ಕಾರ ತಂದಿದ್ದಾರೆ. ಸರ್ಕಾರದ ಅವ್ರಿಗೆ ಹಕ್ಕು. ನಾಳೆ 4:15 ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದೆ. ನಾಳೆ ಮಧ್ಯಾಹ್ನ ಇಟ್ಕೋಬೇಕು ಅಂತ ಮಾಡ್ದು. ಸ್ವಲ್ಪ ಡೆಲ್ಲಿಯಿಂದ ಕೆಲವು ಲೀಡರ್ಸ್ ಎಲ್ಲ ಬರೋದಿತ್ತು, ಫ್ಲೈಟ್ಗೆಲ್ಲ ಹೆಚ್ಚು ಕಮ್ಮಿ ಆಗ್ತದೆ ಅಂತ. ಬಟ್ ಪ್ರೈಮ್ ಮಿನಿಸ್ಟರ್ ಬರೋದ್ರಿಂದ CM ಹೋಗ್ಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ನಾಳೆ ಅವರು ಬಂದು ಹೋದ್ಮೇಲೆ 4:15 ಗಂಟೆಗೆ ಕಾಂಗ್ರೆಸ್ ಭಾರತ್ ಜೋಡೋ ಭವನ್ ಏನು ಫಸ್ಟ್ ರೌಂಡ್ ಎಲ್ಲ ಮೀಟಿಂಗ್ ಅಲ್ಲಿ ಮಾಡ್ತೀವಿ ನಾವು. ಅವರು ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಪ್ರದೇಶ ಎಲೆಕ್ಷನ್ ಕಮಿಟಿ. ಅದೇನು ರಿವ್ಯಾಂಪ್ ಮಾಡಿಲ್ಲ. ಇಬ್ರು ಮಾತ್ರ ಇನ್ವೈಟಿ ಆಗಿ ಆಡ್ ಆಗಿದೆ. ನಮ್ಮ ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು ಹಳೆ ಲಿಸ್ಟ್ಗೆ. ಅದು ಬಿಟ್ಟು ಮಿಕ್ಕಿದವರೆಲ್ಲ ಮೊದಲಿದ್ದವರೇನೆ ಕಂಟಿನ್ಯೂ ಆಗ್ತಾರೆ. ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರ ಒಪಿನಿಯನ್ಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನೇನಾದ್ರು ಫರ್ದರ್ ಡಿಸ್ಕಷನ್ ಇದೆ, ಡಿಸ್ಕಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.